ಯಾಕಮ್ಮ ಹಾಯ್ ಡಾಲ್ ಹಾಯ್ ಯಾಕೆ ನಂಡೆ ಹೊಡೆಯಕ್ಕಾಗಲ್ವಾ ಇದಕ್ಕಿನ್ನ ಫಿಗರ್ ಬೇಕೇನೆ ನಿಮ್ಗೆ ನಿಮ್ ಮನೆಗೆ ನುಗ್ಗಿ ನಿಮ್ ಕಾಸೆಟ್ ಹಾಕ್ಬಿಡ್ತೀನಿ ಹುಷಾರ್ ಮಚ್ಚ ಬಾಯಿ ಮಂದ ಹೇಳು ಆಸಿಡ್ ಕೊಡ್ರ ಮಚ್ಚ ಹಾಕು ಮಚ್ಚ ಯಾರೋ ಅವನು ಕಬಾಬ್ ಮೇಟಿ ಯಾರೋ ಪೊಲೀಸ್ ಅವನೇ ಮಗ ಸರ್ ನೀರು ಸರ್ ಸರ್ ಪ್ಲೀಸ್ ಸರ್ ಸುಮ್ಮನೆ ತಮಾಷೆಗೆ ಮಾಡಿದ್ದು ಸರ್ ಸರ್ ಇದು ತಮಾಷೆಗೆನೆ ಇದ್ರಲ್ಲಿ ಬುಲೆಟ್ ಇಲ್ಲ ಹೆದರ್ಕೊಂಡ್ಬಿಟ್ಯಾ ಇದ್ರಲ್ಲಿ ಬುಲೆಟ್ ಇದ್ದಿದ್ರೆ ತಲೆ ಚಿಪ್ಪು ಎಗ್ರೋಗಿರೋದು ತಗೊಳಮ್ಮ ಇನ್ಮೇಲೆ ಇವರಿಂದ ನಿನಗೆ ಯಾವುದೇ ತರ ತೊಂದರೆ ಆಗಲ್ಲ ಓಕೆ ಥ್ಯಾಂಕ್ ಯು ಸರ್ ಇಲ್ಲೇ ನಿಲ್ಸಿ ನಾನು ಇಲ್ಲೇ ಹೇಳ್ಕೊತೀನಿ ಅಯ್ಯೋ ಶ್ಯೂರ್ ಎಸ್ ಸರ್ ಜ್ವಾದ ಆಸಿಡ್ ಆಗಿದ್ದಿದ್ರೆ ಏನಾಗ್ತಾ ಇತ್ತು ಏನಾಗಿರೋದು ಇಷ್ಟೊತ್ತಿಗೆ ನನ್ನ ಮುಖಾನೇ ಸುಟ್ಟೋಗಿರೋದು ಅಷ್ಟೇ ಮೈ ಗಾಡ್ ನಂಗೆ ನೆನೆಸ್ಕೊಳ್ಳೋಕೆ ಆಗ್ತಾ ಇಲ್ಲ ಥ್ಯಾಂಕ್ ಗಾಡ್ ಹಾಗಾಗ್ಲಿಲ್ಲ ಥ್ಯಾಂಕ್ ಯು ಓಕೆ ಬಾಯ್ ಟೇಕ್ ಕೇರ್ ಯಾ ಮಾಯ ನನ್ನ ತುಂಬಾ ಹಚ್ಕೊಂಡಿದ್ದಾಳೆ ಹತ್ರ ಆಗ್ತಾ ಇದ್ದಾಳೆ ಅಂತ ಅನ್ನಿಸ್ತು ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಆಕ್ಚುಲಿ ನಾನು ನನ್ನ ಫ್ರೆಂಡ್ ಜೊತೆ ಕಾಫಿ ಶಾಪಿಗೆ ಬಂದಿದ್ದೆ ನಿಮ್ಮನ್ನ ನೋಡಿದೆ ಕರೆಯೋಣ ಅಂತ ಬಂದೆ ವುಡ್ ಯು ಲೈಕ್ ಟು ಜಾಯ್ನ್ ಅಸ್ ಆಕ್ಚುಲಿ ಸಿಎಂ ಬರೋ ಟೈಮ್ ಆಯ್ತು ಯು ಕ್ಯಾರಿ ಆನ್ ಅವ್ರು ಹೋದ್ಮೇಲೆ ಬರ್ಬೋದಲ್ಲ ಐ ವೇಟ್ ಫಾರ್ ಯು ಇಟ್ಸ್ ಓಕೆ ಯು ಕ್ಯಾರಿ ಆನ್ ಓಕೆ ಬಾಯ್ ಏನ್ ಸರ್ ಯಾರು ಅದಕ್ಕೆನಾ ಸುಮ್ಮನೆ ಕೆಲಸ ನೋಡಿ ಮಾಡೋಣ ಸಾವಿರಾರು ಆಕ್ಸಿಡೆಂಟ್ಗಳನ್ನ ನಾನು ನೋಡಿದ್ದೀನಿ ಜಜ್ಜೋಗಿರೋ ಮುಖ ಹಾರಿಬಲ್ ಥಿಂಗ್ಸ್ ಆಗ ಏನು ಅನಿಸ್ತಾ ಇರಲಿಲ್ಲ ಆದರೆ ಮಾಯಾಗಾಗಿರೋ ನೋವು ಗಾಯ ನೋಡಿ ಒಂದು ಕ್ಷಣ ನನ್ನ ಉಸಿರೇ ನಿಂತೋಗಿತ್ತು ಮಿಸ್ಟರ್ ಪುಟ್ಟರಾಜು ಅವ್ರ ಹೆಸರು ಮಾಯಾ ಅಂತ ಶ್ರೀರಾಮ ವಿದ್ಯಾಲಯದಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ಕೊಂಡಿದ್ದಾರೆ ಅವ್ರ ಸ್ಕೂಲ್ಗೆ ಇನ್ಫಾರ್ಮ್ ಮಾಡ್ಬಿಡಿ ಓಕೆ ಸರಿ ಸರ್ ಒಂದ್ ನಿಮಿಷ ಸರ್ ಇವತ್ತು ಸಂಡೇ ಸ್ಕೂಲ್ ಹಾಲಿಡೇ ಇರುತ್ತೆ ಅವ್ರ ಪ್ರಿನ್ಸಿಪಲ್ಗೆ ಇನ್ಫಾರ್ಮ್ ಮಾಡಿ ಆಮೇಲೆ ಮಾಯಾ ಅವ್ರ ಮನೆಗೂ ಇನ್ಫಾರ್ಮ್ ಮಾಡಿ ಏನಾದ್ರೂ ಡೀಟೇಲ್ಸ್ ಬೇಕು ಅಂದ್ರೆ ನನ್ನ ಮೊಬೈಲ್ ನಂಬರ್ ಕೊಡಿ ಓಕೆ ಓಕೆ ಸರ್ ಮಟ್ಟಣ ಸರ್ ಆಕ್ಸಿಡೆಂಟ್ ಆಗಿರೋ ಸ್ಪಾಟ್ ಹತ್ರ ಒಂದು ಕಾಫಿ ಶಾಪ್ ಇದೆ ಅಲ್ಲಿ ಸ್ವಲ್ಪ ವಿಚಾರಿಸಿ ಓಕೆ ಸರ್ ಡಾಕ್ಟರ್
ಶಿ ಇಸ್ ರೆಸ್ಪಾಂಡಿಂಗ್ ಫಾಸ್ಟ್ ಮಿಸ್ಟರ್ ಸೂರ್ಯ. ಇನ್ನು 24 ಗಂಟೆ ಒಳಗೆ ಪ್ರಜ್ಞೆ ಬರ್ಬೋದು. ಥ್ಯಾಂಕ್ ಯು. ಧೈರ್ಯವಾಗಿರಿ. ಹಲೋ. ಹಲೋ ಸರ್, ಹೇಗಿದ್ದೀರಾ? ನೀವು ಹೇಗಿದ್ದೀರಾ? ಪರವಾಗಿಲ್ಲ, ಸ್ವಲ್ಪ ನೋವಿದೆ. ಡಾಕ್ಟರ್ಗೆ ಬರಕ್ಕೆ ಹೇಳ್ತೀನಿ. ACP ಸರ್, ಹೇಗಿದ್ರು CM ಹೋಗ್ಬೇಕಾದ್ರೆ ನೀವಲ್ಲಿ ಇರ್ಲಿಲ್ಲ. ನನ್ನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಬಂದ್ರಿ. ನಾನು ಕರ್ದಾಗ್ಲೇ ಕಾಫಿ ಕುಡಿಯಕ್ಕೆ ನನ್ನ ಜೊತೆ ಬರ್ಬೋದಿತ್ತಲ್ಲ. ಯಾಕೆ ಸೀರಿಯಸ್ ಆಗ್ಬಿಟ್ರಿ? ನಾನು ಸುಮ್ಮನೆ ಹೇಳ್ದೆ. ನಿಮ್ಮನ್ನು ನೋಡ್ತಾ ನೋಡ್ತಾ ಹೋಗ್ತಿದ್ನಲ್ಲ, ಆ ಕಡೆಯಿಂದ ಏನು ಬರುತ್ತೆ ಅಂತ ನೋಡೋದೇ ಮರ್ತ್ಬಿಟ್ಟೆ. ಡಾಕ್ಟರ್ನ ಬರಕ್ಕೆ ಹೇಳ್ತೀನಿ. ಟೇಕ್ ಕೇರ್. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಇವರು ಮಾಯಾ ಅವ್ರ ಸಿಸ್ಟರ್ ಭಾರತಿ ಅಂತ. ನಮಸ್ಕಾರ, ಹೇಗಿದ್ದಾಳೆ? ನಥಿಂಗ್ ಟು ವರಿ, ಜಸ್ಟ್ ಮೈನರ್ ಆಕ್ಸಿಡೆಂಟ್. ತಲೆಗೆ ಮತ್ತೆ ಕಾಲಿಗೆ ಮಾತ್ರ ಪೆಟ್ಟಾಗಿರೋದು. ನೀವು ಹೋಗಿ ನೋಡ್ಬೋದು. ಓಕೆ ಓಕೆ. ಏನ್ ಸಾಹೇಬ್ರು, ಒಂದ್ ವಾರದಿಂದ ಈ ಕಡೆ ಪತ್ತೆನೇ ಇಲ್ಲ. ಎಮರ್ಜೆನ್ಸಿ ಕೆಲಸ ಇತ್ತು. ಎಮರ್ಜೆನ್ಸಿ ಕೆಲ್ಸನಾ ಇಲ್ಲ ಹಾಸ್ಪಿಟಲ್ ಡ್ಯೂಟಿನಾ? ಏನು ಲವ್ವಾ? ಹಾಗೇನಿಲ್ಲ, ನನ್ನ ಕಣ್ಮುಂದನೇ ಅವಳಿಗೆ ಆಕ್ಸಿಡೆಂಟ್ ಆಯ್ತು. ಜಸ್ಟ್ ಅ ಕನ್ಸರ್ನ್. ನನಗದ್ ಬೇಕಾಗೂ ಇಲ್ಲ, ನಾಳೆಯಿಂದ ಆ ಕಡೆ ಹೋಗೋದು ಇಲ್ಲ. ಆದ್ರೆ ಅವಳನ್ನ ಮತ್ತೆ ನೋಡ್ಬೇಕು ಅನ್ನಿಸ್ತು. ನೀವ್ ನನ್ನ ನೋಡಕ್ ಬಂದಿದ್ದೀರಾ. ಒಂದ್ ಫ್ಲವರ್ ಬೊಕ್ಕೆ ತರ್ಬೋದಾಗಿತ್ತಲ್ಲ. ಗನ್ ಎತ್ತಿಡ್ತಿದ್ದೀರಾ? ನೀವೊಬ್ಬ ದೊಡ್ಡ ಪೊಲೀಸ್ ಆಫೀಸರ್ ಆಗಿರ್ಬೋದು. ಒಂದ್ ಹುಡುಗಿ ಹತ್ರ ಹೇಗ್ ನಡ್ಕೋಬೇಕು, ಹೇಗ್ ಮಾತಾಡ್ಬೇಕು ಅಂತ ನಿಮಗ್ ಗೊತ್ತಿಲ್ಲ. ಒಪ್ಕೋತೀರಾ? ಒಪ್ಕೊಂಡೆ. ನೀವ್ ತುಂಬಾ ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇದೀರಾ. Am I correct? ಚೇರು ಚೇರಾ? ನನ್ನ ನೋಡಿ ನಿಮ್ ಸಿಸ್ಟ್ರು ಅನ್ಕಂಫರ್ಟಬಲ್ ಆಗಿ ಫೀಲ್ ಮಾಡ್ತಾ ಇದಾರೆ. ಅದನ್ನ ಯಾಕೆ ಅಂತ ಕೇಳಿದ್ರಾ? ನಂಗ್ ಗೊತ್ತು, ನೀವೊಬ್ಬ ಪೊಲೀಸ್ ಆಫೀಸರ್. ನನ್ ಜೊತೆ ಕೂತ್ ಮಾತಾಡ್ತಿದ್ದೀರಲ್ಲ, ಅದಕ್ಕೆ. ತಪ್ಪು ಮಾಡಿದ್ರು ಕ್ರಿಮಿನಲ್ಸು ನಮ್ಮನ್ನ ನೋಡಿ ಭಯಪಟ್ಟು ಅನ್ಕಂಫರ್ಟಬಲ್ ಆಗಿ ಫೀಲ್ ಮಾಡಿದ್ರೆ ಓಕೆ. ಆದ್ರೆ ನಿಮ್ ಸಿಸ್ಟರ್ ಯಾಕೆ ಅನ್ಕಂಫರ್ಟಬಲ್ ಆಗಿ ಫೀಲ್ ಮಾಡ್ತಿದ್ದಾರೆ? ಹಾಗಾದ್ರೆ ನಮ್ ಸಿಸ್ಟರ್ನ ಕ್ರಿಮಿನಲ್ ಅಂತಿದ್ದೀರಾ? ಚೇಚೆ, ನಾವು ನಾರ್ಮಲ್ ಪೀಪಲ್ಲೇ, ಅದನ್ನೇ ಹೇಳಕ್ ಬಂದೆ. ಓ ಹಾಗಾ? ನೋಡೋಣ ಹೋಗ್ತಾ ಹೋಗ್ತಾ ಯಾವ ಲೆವೆಲ್ ನಾರ್ಮಲ್ ಪರ್ಸನ್ ಆಗ್ತೀರಾ ಅಂತ. ಐ ಆಮ್ ವೆರಿ ಡಿಪ್ರೆಸ್ಡ್. 3 ತಿಂಗಳಿಂದ ಮನೇಲೇ ಕೂತಿದ್ದೀನಿ. ಎಲ್ಲಾದ್ರೂ ಆಚೆ ಹೋಗೋಣ? ನಾನ್ ನಿಮ್ಮನ್ನೊಂದು ಒಳ್ಳೆ ಜಾಗ ಕರ್ಕೊಂಡು ಹೋಗ್ತೀನಿ. ನನ್ ಜೊತೆ ಬರ್ತೀರಾ? ನಿಮ್ಗದ್ ಖಂಡಿತವಾಗ್ಲೂ ಇಷ್ಟ ಆಗತ್ತೆ. ಪ್ಲೀಸ್.